ಬಸಪ್ಪ ಮಾವಾಗ ಪೆಟ್ ಹತ್ತಬಾರ್ದಂತ ಮ್ಯಾಲ ಗಾದಿ ತಗೊಂಡು ಮತ್ ಗಾದೆ ತಂದೆವು. ಹೌದಿಲ್ಲ ನನ್ನ ಗಂಡ ಚಂದಾಗಿ ಮನ್ಕೋಲಿ ಅಂತ ಹೇಳಿ. ಹೌದ್ರಿ ಸರ. ಹೌದಾ? ಹೌದು. ಇಷ್ಟೆಲ್ಲ ಆದ್ರಿಂದ ಗಂಡ ಹೆಂಡತಿ ಅಂತ ಬರ್ಬೇಕಲ್ಲ. ಇವ 10 ಹೊರಿನ 10 ಆಕಳಿಗೆ 1 ಹೊರಿ ಸಮ ಅಂತ ಹೇಳಿದಾನ. ಹೌದ್ರಿ ಸರ. ಈಗ ನಾವು 10 ಆಕಳುಗಳದೀಪ ಚುಂಚುನೂರ ಅವ್ರ. ಈಗ ನಮ್ಮ ಗಂಡ ಬೇಕಪ್ಪ, ನಾವು ಗಂಡ ಬರೋ ಮಟ್ಟ ನಾವು ಹಾಡೋಲಿ. ಹೌದ್ರಪ್ಪ, ಕುಂತ ಬಿಡ್ರಿ ನೀವು. ಈಗ ನಮ್ಮ ಗಂಡ ಬೇಕಪ್ಪ. ಹೌದಿಲ್ಲ? ಗಂಡ ಬೇಕು. 10 ಹೋರಿಗೆ 1 ಆಕಳು 10 ಆಕಳಿಗೆ 1 ಹೊರ ಸಮ ಅಂದಿಲ್ಲ. ಈಗ ನಮ್ಮ ಗಂಡ ಬೇಕಪ್ಪ. ಹೌದು, ಬೇಕು. ಮತ್ತ ನಮ್ಗೆ ಬೇಕೇ ಬೇಕು. ಹೌದಿಲ್ಲ? ಈಗ ನಮ್ ಬಿಡತ್ ಹಿಂಗದಾವ. ಹೌದ್ರಿ ಸರ. ನಿನಗೆ ಬ್ಯಾಡ ಅನ್ನಂಗಿಲ್ಲ ನಾವು. ಹೌದಿಲ್ಲ? ಬ್ಯಾಡ ಅನ್ನಂಗಿಲ್ಲ. ಏನ್ ನಾವು ಪುಗ್ಸಟ್ಟಿ ಬಂದಿವನ ಮತ್ ರೊಕ್ಕ. ಹೌದಿಲ್ಲ? ನಿನಗ ಉಂಗುರ ಮಾಡಿ ಸಾಕಿವು. ಹೌದು. ಹೌದಿಲ್ಲ? ಹೌದ್ರಿ ಸರ. ಗಾದಿ ಪಲ್ಲಂಗ ಟುಜುರಿ ಕಾಟ ಎಲ್ಲಾ ತಗೊಂಡು ಬಂದಿವು. ಎಲ್ಲಾ ಸಗಟ್ ತಂದೇವು. ನೀ ಹೇಳಿದಟ್ಟು ನಾವು ಎಲ್ಲಾ ತಂದು ಕೊಟ್ರು ನೀ ಯಾಕೆ ಬರ್ಬಲ್ಲಿ? ಕಲಾವಿದರ ಬಹಳ ವಿಷಯಗಳನ್ನು, ಬಹಳ ಚಂದ ವಿಷಯಗಳನ್ನು ಮಾತಾಡಿದ್ರು ಮಾಸ್ತರ. ಹೌದ್ರಿ ಸರ. ಹೌದಿಲ್ಲ? ಅದಕ್ಕೆ ನಮ್ಮ ಸುಲ್ತಾನ್ಪುರ ಹುಡುಗರನ್ನು ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದ. ಏನ್ರಿ ಅದ? ಕೃಷ್ಣ ಪರಮೇಶ್ವರಗ 16,000 ಹೆಂಡ್ರು. ಹೌದು. 108 ಮಂದಿ ಪಟ್ಟದ ರಾಣಿ ಯಾರು? ಹೌದ್ರಿ ಸರ. ಹೌದಿಲ್ಲ? ಹೌದು. ಆ 16,000 ಹೆಂಡ್ರಿಗೆಲ್ಲ ತಮ್ಮ 11 ಮಂದಿ ಗಂಡ ಮಕ್ಕಳು, ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಅದಾರ. ಹೌದಿಲ್ಲ? ಹೌದು. ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಅದಾರ. ಈ ಶಬ್ದ ಕಾರ್ಯರೂಪಕ್ಕೆ ಎಷ್ಟು ಮಂದಿ ಉಳಿದಾರ ಈ ಶಬ್ದ ಈ ಭೂಲೋಕದಲ್ಲಿ? ಹೌದು, ಹೇಳ್ರಿ. ಇದು ನಿನ್ನನ್ನು ಕೇಳತಕ್ಕಂಥ ಈ ಶಬ್ದ ನಿನ್ನ ಮಕ್ಕಳ ಭೂಮಿ ಮೇಲೆ ಉಳಿದಾರಲ್ಲೋ ನಿನ್ನ ಒಂದು ಪ್ರಶ್ನೆ ಇದು. ಪ್ರಶ್ನೆ. ಹೌದಿಲ್ಲ? ಹೌದು. ಈಗ ಇಷ್ಟ ಮಂದಿ ಉಳಿದಾರ ಅಂತ ನೀವು ಹೇಳ್ಬೇಕಲ್ಲ. ಹೌದಿಲ್ಲ? ಹೌದ್ರಿ. ಏನ್ ಅದ್ರಾಗ ಎಷ್ಟು ಮಂದಿ ಉಳಿದಾರ? ಏನೋ ಅಷ್ಟು ಗಂಡು ಮಕ್ಕಳ ಭೂಮಿ ಮೇಲೆ ಉಳಿದಾರ. ಹೌದು. ಹೌದಿಲ್ಲ? ಇಲ್ಲ, ಇದು ಹೆಣ್ಣು ಮಕ್ಕಳು ಭೂಮಿ ಮೇಲೆ ಉಳಿದಾರು ಅದಾರೋ. ಹೌದಿಲ್ಲ? ಹೌದ್ರಿ. ಇದು ಒಂದು ಮಾತ. ಹೌದು. ಆಮೇಲೆ ವಿಷಯಗಳನ್ನ ಬಹಳ ಚಂದ ಮಾತಾಡ್ರು. ಗಂಡ ಅಂದ್ರೆ ದೇವರಿದ್ದಂಗ. ಹೌದು. ನಾವು ಗಂಡ ದೇವರಂತ ಜೀವನ ಮಾಡಕತ್ತೀವಿ. ಹೌದ್ರಿ ಸರ್. ಗಂಡಿಗೆ ಯಾವಾಗೂ ನೋಡಿಲಿ ವಿರೋಧವಾಗಿ ನಡೆದವರಲ್ಲ ಹೆಣ್ಣು ಮಕ್ಕಳು. ನಿಂದೆ ಆಡಂಗಿಲ್ಲ. ಗಂಡಿಗೆ ಯಾವತ್ತು ನಿಂದೆ ಮಾಡಿಲ್ಲ. ಗಂಡ ಹೇಳಿದಾಗ ನೋಡಿಲ್ಲ ತಮ್ಮ. ಗಂಡ ಹೆಂಡ್ರಿದ್ದಾಗ ಒಂದು ಸಂಸಾರದ ಬಂಡಿ ಸಾಕ್ತದೆ. ಹೌದು. ಹೌದಿಲ್ಲ? ಗಂಡನ ಪಾದ ತೊಳೆದ ನೀರು ಕುಡಿಯುವಂತ ಪದ್ಧತಿ ನಮ್ಮ ಹೆಣ್ಣು ಮಕ್ಕಳದ. ಹೌದು. ಹೌದಿಲ್ಲ? ನಾವು ಜೀವನದಾಗ ಅದನ್ನ ಮರ್ತಿಲ್ಲ. ಹೌದಿಲ್ಲ? ಹೌದ್ರಿ ಸರ. ಅದಕ್ಕೆ ಆಗಾಳಿ ಒಂದು ಮಾತು ಹೇಳಿ ನಾನು ನಿನಗ. ಏನ್ರಿ? ನಾವು ಹೆಣ್ಣು ಮಕ್ಕಳು ಗರ್ಭಾವತಿಯಾಗಿ ನಾವು ಮಕ್ಕಳು ಹಡಿತೀವ. ಹೌದು. ಹೌದಿಲ್ಲ? ಈಗ ಇವು ಮಕ್ಕಳು ಹಡಿಬೇಕು. ನೀನು ಗಂಡ ಹಾಡಕ್ ಬಂದಿ, ನಾ ಹೆಣ್ಣು ಹಾಡಕ್ ಬಂದ್ರು. ನೀ ಅಚ್ಚಕ ಇದ್ದಾಗ ಮಕ್ಕಳು ಹುಟ್ಟಬೇಕು, ನಾ ಈಚೆಗೆ ಇದ್ದಾಗ ಮಕ್ಕಳು ಹುಟ್ಟಬೇಕಂತ ಹೇಳಿದವ್ ನೀನ. ಹೌದು. ಆಮೇಲೆ ಇನ್ನೇನು ಹೇಳಿದ? ಮತ್ತ ಮಗಲ್ಕ್ ಬರಕ ಕುಂತಾದೇವಿ ಕಿಯಾಗ ಕಡ್ದಾಳ ಅಂತೇಳಿ ಕೇಳಿವಿ. ಹೌದು. ಕುಂತಾದೇವಿ ಕಿಯಾಗ ಹಡದಿಲ್ಲ. ನೀನು ಬೇರೆ ಪುರಾಣ ಓದಿ, ನಾವು ಓದುವಂತ ಪುರಾಣನ ಬೇರೆ. ಅದ್ಯಾವ್ದ್ರಿ ಸರ? ಕುಂತಾದೇವಿ ಕಿಯಾಗ ಹಡದಾಳು ಅಂತ ಕೊಡ್ದನು, ಕುಂತಾದೇವಿ ಹೊಟ್ಟಿಲಿ ಹಡದಾಳು ಅಂತ ಪುರಾಣ ಕೊಡ್ತಾನ ಇವ. ಹೌದು. ಹೌದಿಲ್ಲ? ಎರಡೂ ರೆಡಿ. ನೀನು ಕಿಯಾಗ ಅಂದ್ರೆ ನಾವು ಹೊಟ್ಟಿಲಿ ಅಂತ ಕೊಡವು. ಹೌದು. ಈಗ ಕುಂತಾದೇವಿನ ಮದುವೆ ಪಾಂಡುರಾಜಾಗ ಮದುವೆ ಮಾಡಿ ಕೊಟ್ರು. ಹೌದು. ಹೌದಿಲ್ಲ? ಪಾಂಡುರಾಜಾಗ ಮದುವೆ ಮಾಡಿ ಕೊಟ್ರ ಗಂಡ ಇದ್ದಾವ ಒಂದು ದಿನ ಹೇತಿ ಕೊಡುದಿಲ್ಲ, ಬರಲಿಲ್ಲ. ಹೌದಿಲ್ಲ? ಆದ್ರೂ 5 ಮಂದಿ ಗಂಡ ಮಕ್ಕಳು ಹಡದನ್ನ. ಹೌದ್ರಿ ಸರ. ನೀ ಹೇಳಿದ ಪ್ರಕಾರನ. ಹೌದಿಲ್ಲ? ನೀ ಹಚ್ಚಿಗೆರು, ನಾ ಇಚ್ಚಿಗೆ ಇರುತ್ತೇನ. ನಾನು ಮಕ್ಕಳ ಹಿಡಿತೇನೆ. 5 ಮಂದಿ ಮಕ್ಕಳ ಪಂಚ ಪಾಂಡವರನ್ನ ಸೃಷ್ಟಿ ಮಾಡೀನಿ. ಸೃಷ್ಟಿ ಮಾಡಿ ಆಮೇಲೆ ಹೊಟ್ಟಿಲಿ ಕರ್ಣನ ಹಡದಿನಿ. ಹೇಳಿದಂಗ ಕಿಯಾಗನು ಹೊಡೆದ್ರು. ಒಂದು ನೀ ಬ್ಯಾಡ ಅಂದ್ರೆ ಹೊಟ್ಟಿಲಿ ಕಿಯಾಗ ಕರ್ಣನ ಹೊಡೆದ್ ತೋರಿಸ್ತೀನಿ. ಹೌದ್ರಿ ಸರ. ಹೌದಿಲ್ಲ? ಆಮೇಲೆ ಏನ್ ಹೇಳಿದೆ? 10 ಆಕಳಿಗೆ 1 ಹೋರಿ ಸಮ ಅಂತ ಹೇಳಿದಿ. ಹೌದ್ರಿ ಸರ. 10 ಆಕಳಿಗೆ 1 ಹೋರಿ ಸಮ ಅಂತ ಹೇಳಿದಿ. ಸಮ ಅಂತ ಕುಂತಾದೇವಿ ತನ್ನ ಗಂಡನ ಕೇಳಿಲ್ಲ. ಹೌದು. ಮದುವೆ ಮಾಡಿಕೊಂಡು 8 ವರ್ಷ ಆತು. ಒಂದು ದಿನ ನನ್ನ ಮಂಚಕ್ಕೆ ಬರುವಲ್ಲಿ ನೀ ಹೆಂಗ್ ಸಮ? ಹೌದಿಲ್ಲ? ಮಕ್ಕಳ ಹಡಿ ಅಂದ್ರ ನಾ ಹೆಂಗ್ ಹಡಿಬೇಕು? ಹೌದ್ರಿ ಸರ. ಇವತ್ತು ನೀ ಬಂದೆ ಅಂದ್ರ ನಾ ಇಬ್ಬರನ್ನ ಮದುವೆ ಮಾಡ್ಕೊಂಡಿ. ಮಾದ್ರಿ ಕುಂತಾದೇವಿನ ಮದುವೆ ಮಾಡ್ಕೊಂಡಿ. ಹೌದು. ನೀ ನಮ್ಮ ಕೂಡ ಹೋಗ್ ಕೂಡಿದೆ ಅಂದ್ರ ಗಂಡಾರ ಹಡಿತೀವಿ, ಹೆಣ್ಣಾರ ಹಡಿತೀವಿ ಅಂತ ಇಬ್ರು ಹೆಂಡ್ರ ಹೇಳಿದ್ರು. ಇವ ಆದ್ರೂ ಒಂದು ದಿನ ಹೆಂಡ್ರಂತೆ ಬಾಳೆ ಮಾಡುದಿಲ್ಲ. ಇವ್ ಏನ್ ಹೇಳ್ತಾನಂದ್ರ, ಏನ್ ಹೇಳ್ತಾನ್ರಿ ಇವ? 10 ಆಕಳಿಗೆ 1 ಹೋರಿ ಸಮ ಅಂತ ಹೇಳಿದಿ. ಹೌದು. ಈಗ ನಾವು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬರ್ಬೇಕಾದ್ರೆ ನಾವು ಹೆಣ್ಮಕ್ಳು ಎದಕ್ ಬಂದಿರ್ತಾರ್ರಿ? ಎದಕ್ ಬರ್ತಾರ? ಹೆಣ್ಮಕ್ಳು ಎದಕ್ ಬಂದಿರ್ತಾರೋ? ಜೀವನ ಮಾಡಕ್ ಬಂದಿರ್ತಾರ. ಹೌದ್ರಿ ಸರ. ಆ ಮನಿಗೆ ವಂಶ ಉದ್ಧಾರ ಆಗ್ಬೇಕಂತ ಮನಿಗೆ ದೀಪ ಹಚ್ಚಕ್ ಬಂದಿರ್ತಾರ. ದೀಪ ಹಚ್ಚಕ್ ಬರ್ತಾರ. ಏನ್ ನಮ್ಮ ಮನ್ಯಾಗ ಅಣ್ಣಗಳು ಇಲ್ಲೋ, ತಮ್ಮಗಳು ಇಲ್ಲೋ, ಅಣ್ಣತಮ್ಮರು ಇಲ್ಲೋ, ಓಷಕರು ಇಲ್ಲೋ, ನಮ್ಮ ಮಗು ಇಲ್ಲೋ, ನಮ್ಮ ಅಪ್ಪ ಇಲ್ಲೋ, ನಮಗೇನು ಹೊಲ ಇಲ್ಲೋ, ಮನಿ ಇಲ್ಲೋ, ಎಲ್ಲಾರು ಅದಾರು. ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಮನೆಗೆ ಬರ್ಬೇಕಾದ್ರೆ ಹೇಳಿದಟ್ ನಿಮಗೆ ಬಂಗಾರ ಹಾಕಿವು. ನಿನಗೆ ತಮ್ಮ ಹೇಳಿದಂತ ಅರ್ಬಿ ತಗೊಂಡು ಬಂದೀವು. ಹೌದು. ಖಾತಾ ತಂದೀವು, ಟಜೂರು ತಂದೀವು, ಪಲ್ಲಂಗಿ ತಂದೀವು. ಎಲ್ಲ ಬಿಡ. ನೀನು ಹೊಸ ಹೋರಿ ನೀವು. ಹೌದಿಲ್ಲ? ಹೌದ್ರಿ ಸರ್. ಇದು ಹಳಿ ಆಕಳತಿ. ಹೌದಿಲ್ಲ? ಈ ಹಳಿ ಆಕಳ ಈ ಸದ್ಯ ಇದಕ್ಕೆ ವಯಸ್ಸು ಎಟ್ಟಂದ್ರು
55 ವರ್ಷ ಚಲ್ತಿದಾವ. ಈಗ ನನಗೆ ವಯಸ್ಸು 55. ಹೌದು, ನನಗೆ ವಯಸ್ಸು 55 ಈಗ. ಹೌದಲ್ಲ, ನಾ 36 ವರ್ಷ ದೋಣಿನ ಪದ ಹಾಡಕತ್ತಿ. ನನಗೆ 55 ವರ್ಷ. ಈಗ ನನ್ನ ಮಗ್ಗಲ್ದಾಗ ನಿಂದ್ರನಿ ಹೌದಿಲ್ಲ? ಹೆಂಗ್ ಕಾಂತಾನು? ಈಗ ನಿನಕ್ಕಿಂತ ಎಳಿ ಹುಡುಗಿ ಹಂಗ ನಾನ ಹೌದಾ? 55 ವರ್ಷರು ಎಳಿ ಹುಡುಗಿ ಹಂಗ ನಾನ ಕಾಣ್ತಾನ. ಹೌದು, ಹೌದಿಲ್ಲ? ಇನ್ನೊಂದು 10 ವರ್ಷ ಆತಂದ್ರ ಹೋರಿ ಹೌದಿಲ್ಲ? ಮತ್ತೆ ಮೂಲಿಗೆ ಬೆತ್ತ ಹಳಿ ಹೋರಿ ಹಾಕಿನಿ. ಹೌದು, ಹೌದಿಲ್ಲ? ಇಂತ ಎಷ್ಟೋ ಹೊಸ 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 ಹೋರಿಗಳನ್ನೆಲ್ಲಾನು ಮೂಲಿ ಹಿಡಿಸಿದವು. ಹಳಿ ಹಳಿ ಆಕಳ ಹೌದಿಲ್ಲ? ಹೌದು, 36 ವರ್ಷದಾಗ ಎಂತೆಂತ ಕಲಾವಿದರು ಏನೇನೋ ಆಗಿ ಹೋಗಿದಾರ ನನ್ನ ಕೈಯಾಗ. ಏನೋ ಮಾಡಿ ಹೋಗ್ಯಾರ. ಹೌದಿಲ್ಲ? ನಾನಿ ಅನ್ನುವಂತ ಗಂಡಸರನ್ನ ಉತ್ತರ ಭಾಗದಾಗ ಯಾವನು ಬಿಟ್ಟಿಲ್ಲ. ಉತ್ತರ ಭಾಗ ಅಷ್ಟು ಮತ್ತು ಹೌದೌದು, ಒಬ್ಬರನ್ನು ಬಿಟ್ಟಿಲ್ಲ. ಬಿಟ್ಟಿಲ್ಲಲ್ಲ. ಹೌದಿಲ್ಲ? ಹೌದು, ಈ ಹುಡುಗ ಈಗ ಹಾಡಕ್ ಬಂದಾನ. ಹಾಡಕ್ ಬಂದಾರ. ಗಂಡ ಅಂದ್ರೆ ದೇವ್ರಲ್ಲ. ಗಂಡ ಇಲ್ದ ಹೆಂಡತಿಗೆ ಸದ್ಗತಿ ಇಲ್ಲ ಅಂತ ಹೇಳಿದೆ. ಹೌದಿಲ್ಲ? ಹೌದ್, ನೀನು ನನ್ನ ಕೊಳ್ಳಾಗ ತಾಳಿ ಕಟ್ಟಿದಾಗ ನೀ ಏನು ಗಂಡ ದೇವರಾಗಿಯೋ? ಹೌದು, ಏನು ಮೊದಲು ಏನಾರ ನೀ ದೇವರಾಗಿಯೋ? ಇಲ್ಲ, ನಿನ್ನ ತಾಳಿ ನನ್ನ ಕೊಳ್ಳಾಗಿ ಬಿದ್ದಾಗ ನೀ ದೇವರಾದಿ. ನೀ ದೇವರಾಗಿ. ಹೌದಿಲ್ಲ? ಹೌದಲ್ಲ? ನಿನಕ್ಕಿಂತ ಮೊದಲು ನಾ ದೇವರದನ. ಹೌದ್, ಹೌದಿಲ್ಲ? ಹೌದು, ನಿನಕ್ಕಿಂತ ಮೊದಲು ನಾನ ದೇವರದನ. ಹೌದು. ಒಂದು ಸಂದರ್ಭದಲ್ಲಿ ಒಂದು ಮಾತು ನೆನಪಿಗೆ ಬರ್ತದ. ಏನ್ರಿ ಸರ್ ಅದ? ರತ್ನಾಪುರ ಎಂಬುವಂತ ಒಂದು ಗ್ರಾಮ ಇತ್ತು. ಹೌದು, ರತ್ನಾಪುರ ಗ್ರಾಮದಾಗ ಒಬ್ಬ ಹೆಣ್ಣು ಮಗಳಿದ್ಲು. ಹೌದು ಸರ. ಆಕೆ ಹೆಸರು ಚೆನ್ನಮ್ಮ ಅಂತ ಹೇಳಿ. ಚೆನ್ನಮ್ಮ. ಆ ರತ್ನಾಪುರ ರಾಜ್ಯದೊಳಗೆ ಒಬ್ಬ ದೊಡ್ಡ ರಾಜ ಇದ್ದ. ಸಾವಿರಾರು ಹಳ್ಳಿ ರಾಜ್ಯಭಾರ ಮಾಡ್ತಾ ಇದ್ದ. 1000 ಹಳ್ಳಿ ರಾಜ್ಯಭಾರ ಮಾಡ್ತಾ ಇದ್ದ. ಹೌದ್ರಿ ಸರ. ದೊಡ್ಡ ರಾಜ. ಅವನ ಮನೆಯಾಗ ಬೆಳ್ಳಿ ಬಂಗಾರ ಕೂಡ ಕೆಬ್ಬನಾಗಿ ಬಿದ್ದಿತ್ತು. ಹೌದು, ಅವನಿಗೆ ಒಬ್ಬನೇ ಗಂಡ ಮಗ ಇದ್ದ. ಅಚಾನಕ ಒಂದು 25 ವರ್ಷ ಆದ್ರಿಂದ ಮಗ ತೀರ್ಕೊಂಡ. ಮದುವೆ ಆಗಿರ್ಕಿಲ್ಲ. ಹೌದು, ಮದುವೆ ಆಗಿರ್ಕಿಲ್ಲ. ಮದುವೆ ಆದ್ರಷ್ಟ ನೀನು ಗಾಡಿ ಕುಂದ್ರಸ್ತಾರ. ಇಲ್ಲಿಕಂದ್ರೆ ಅಡ್ಡ ಮನಗಿಸೋದು. ಅಡ್ಡ ಹೋದ. ಮತ್ ಮದುವೆ ಆದ್ರಷ್ಟ. ಮದುವೆ ಆದ್ರಷ್ಟ ಉದ್ದಕ್ಕ ಇರ್ಲಿಕ್ಕಂದ್ರ ಅಡ್ಡ ಮನಗಿಸೋದು. ಅಡ್ಡ ಹೋಗೋದ್ನಿ. ಅದು ಏನಾತಂದ್ರ ಮಾಸ್ತರ, ಏನಾತ್ರಿ ಸರ? ಆ ರಾಜನ ಮಗನ ಅಡ್ಡ ಮನಗಿಸಿದ್ರ. ಹೌದು, ಅವನ ಕೈಯನ್ನ ಪ್ರಧಾನಿ ಹೇಳಿದ, ಏನ್ರಿ ಇಲ್ಲಪ್ಪ ನಿನ್ನ ಮನೆಯಾಗ ರತ್ನ ಮುತ್ತು ವಜ್ರ ವೈಡೂರ್ಯಗಳು ಕೊಡ ಕೆಬ್ಬನಾಗಿ ಬಿದ್ದಾವು. ಹೌದ್ರಿ ಸರ. ಸಾಕಷ್ಟು ಆಸ್ತಿ ಅದ. ಹೇಳ್ರಿ. ಆದ್ರೂ ನಿನ್ನ ಮಗನ ಅಡ್ಡ ಮನಗೋಸುದ ಆತಲ್ಲ ಅಂತ ರಾಜಾಗ ಪ್ರಶ್ನೆ ಮಾಡಿದೆವು. ಆಮೇಲೆ ರಾಜ ಕೇಳ್ತಾನ, ಏನ್ ಕೇಳ್ತಾರ ಸರ? ಹೇಗ ಮಾಡುದು? ಬುದ್ಧಕ ಒಯ್ಬೇಕಾದ್ರೆ ಏನ್ ಮಾಡುದು ಅಂತ ಕೇಳಿದ. ಹೌದ್. ಆಗ ಸೇವಕ ಕೇಳ್ತಾನ ಅವನ ಕೈಯನ್ನ ಪ್ರಧಾನಿ, ಏನ್ ಹೇಳ್ತಾನ್ರಿ ಸರ? ಈ ನಿನ್ನ ಮಗನ ಸತ್ತವನ್ ಯಾರ ಮದುವೆ ಆದ್ರ ಅಂದ್ರ ಅವ್ರಿಗೆ ಅರ್ಧ ರಾಜ ಬಿಟ್ಟು ಕೊಡು. ಡಂಗೂರ್ ಹಾಸುನು. ಹೌದು, ಸತ್ತವನ್ ಯಾರ ಮದುವೆ ಹಾಕಾರ ನೋಡುನು ಅಂದವ್. ಭೂಮಿಯಾಗ ಯಾರದಾರು? ಸತ್ತವನ ಮದುವೆ ಆಗ್ತಾರೇನ್ರಿ? ಯಾರ ಸರ? ಯಾರಾಗಂಗಿಲ್ಲ. ಆಗಂಗಿಲ್ಲ. ದೊಡ್ಡ ಆಫೀಸರ್ ಇದ್ರ ಮದುವೆ ಆಗಕ್ ಹಿಂದ ಮುಂದ ನೋಡ್ತಾರ ನಮ್ಮ ಹೆಣ್ಮಕ್ಳು. ಹೌದು, ಸತ್ತವ್ರನ್ನ ಯಾರು ಮದುವೆ ಆಗ್ಬೇಕು? ಆ ಊರಾಗ ಒಬ್ಬಾಕ ಸತ್ತವನ ಮದುವೆ ಆಗ್ಲಿ. ಸತ್ತವನ ಮದುವೆ ಆಗ್ಲಿಕ್ಕೆ ಒಪ್ಪುವಂತಾಳ. ಹೌದು, ಎಲ್ಲ ಸಾವಿರಾರು ಹಳ್ಳಿಗೆ ಡಂಗೂರು ಹಾಸಿರು. ಹೌದು, ಮದುವೆ ಆಗ್ಲಿಕ್ಕೆ ಯಾರು ಒಪ್ಕೋದಿಲ್ಲ. ಹಾಗಾಗಿನ ಎಲ್ಲ ಮೊನ್ನೆ PSI ಬಂದಿದ್ದ. ಅವನ ನಾ ಮದುವೆ ಆಗಿಲ್ಲ, ಇವನು ಸತ್ತವನ ಎಲ್ಲಿ ಮದುವೆ ಆಗಲಿ ಅನ್ನಕತ್ತಿದ್ರು. ಡಂಗೂರ್ ಹಾಸ್ಕೊಂತ ಹೋಗ್ತಿದ್ದ ಒಬ್ಬ ಡಂಗೂರ್ ಪಡ್ಯಾವ. ಹೌದ್ರಿ. ಆ ರತ್ನಾಪುರ ಗ್ರಾಮದೊಳಗೆ ಒಬ್ಬಕ್ಕೆ ಬಡ ಹೆಣ್ಣು ಮಗಳು ತಾಯಿ ಗಂಡ ಹೆಂಡ್ರಿದ್ರು. ಹೌದು, ಅವ್ರ ಹಟ್ಟಿಲಿ ಒಬ್ಬಕ್ಕೆ ಹೆಣ್ಣು ಮಗಳು. ಹೌದ್ರಿ ಸರ. ಆ ಡಂಗೂರ ಹಾಸ್ಕೊಂತ ಹೋಗ್ತಾ ಇದ್ದ. ಅವನು ಆ ಹೆಣ್ಣು ಮಗಳು ಮನೆ ಮುಂದೆ ದಾಟಿ ಹೋಗ್ತಾ ಇದ್ಲು. ಒಂದು ಚಪ್ರ ಗುಡಿಸಲಿತ್ತ ಅವ್ರದ್ದು. ಹೌದು, ಮನೇನು ಬಿದ್ದಿರ್ಕಿಲ್ಲ. ಆ ಚಪ್ರ ಗುಡಿಸಲ್ದಾಗ ಹೆಣ್ಣು ಮಗಳು ಸುಮಾರು ಒಂದು 18 ವರ್ಷಕ್ಕೆ ಬಂದಿಲ್ಲ ಹೆಣ್ಣು ಮಗಳು. ಆಕೆ ಹನಿಕಾಯ್ಕೆ ಹೊರಗೆ ನೋಡಿಳು. ಹೌದು, ರತ್ನಾಪುರ ರಾಜನ ಮಗ ಸತ್ತವನ ಮದುವೆ ಆದ್ರೆ ನಮಗ ಅರ್ಧ ರಾಜ ಬಿಟ್ಟು ಕೊಡ್ತೀವಿ, ಯಾರು ಬೇಕಾದವ್ರು ಮದುವೆ ಆಗ್ರಿ ಅಂತ ಈಕಿ ಹೆಣ್ಣು ಮಗಳ ಕಿವಿಗೆ ಬಿತ್ತು. ಆ ಹೆಣ್ಣು ಮಗಳು ಹೋಗಿ ಡಂಗೂರು ಬಾರಿಸೋನ್ ತರಬಿ ಯಪ್ಪ ಎಲ್ಲಿದ ನಾವು ಮದುವೆ ಹಾಕುನು ಅಂತ ಹೇಳಿದ್ಲು. ಹೌದು, ಯಪ್ಪ ನಾವು ಮದುವೆ ಹಾಕುನು. ಹೌದ್ರಿ ಸರ. ಅಂದಾಗ ಯವ್ವ ನೀ ರಾಜರ ವಾಡಕ್ಕೆ ಬಂದ್ಬಿಡು. ಅಲ್ಲಿ ರಾಜನ ಮಗ ಸತ್ತಾನ, ಮದುವೆ ಆದ ತಕ್ಷಣ ಅರ್ಧ ರಾಜ ಬಿಟ್ಟು ಕೊಡ್ತಾನೆ ನಿನಗ ಅಂತ ಹೇಳಿ ಆದವ್. ಹೌದು, ಆಯ್ತಪ್ಪ ನಾ ಬರ್ತೇನೆ ಅಂತೇಳಿ ತಾಯಿ ತಂದಿಗೆ ಹೇಳ್ತಾಳ. ಆ ತಾಯಿ ಹೆಣ್ಣು ಮಗಳು ಕಣ್ಣೀರ್ ಹಾಕಾಕತ್ತಿರ್ಲಿ. ಹೌದು, ಯವ ನಿನ್ನ ಬಂಗಾರದಂಗ ಅಂಗಾಲಿಗ ಮಣ್ಣು ತಾಕಲಂಗ ನೀನ್ ಇಲ್ಲೇ ಒಳಗೆ ಬೇರೆದವ್ರ ಮನೆಯಾಗ ದುಡಿದು ಬೆಳೆಸಿವು. ಚಲೋ ಮನೆಗೆ ಕೊಟ್ಟು ಮದುವೆ ಮಾಡ್ತೀವಿ. ನನ್ನ ಮಗಳ ಸತ್ತವನ ಯಾಕೆ ಮದುವೆ ಹಾಕಿ? ಏನ್ ಇದಕ್ಕೆ ಕಾಡ್ತತ್ತೆ ನಿನಗೇನು ಇದಕ್ಕೆ ಕಾಡ್ತದ? ಸತ್ತವನ ಮದುವೆ ಆಗಬೇಡ ನನ್ನ ಮಗಳ ಅಂತೇಳಿ ಹೆಣ್ಣು ಮಗಳು ತಾಯಿ ಹೌದು ಬೋರ್ಯಾಡಿ ಕಣ್ಣೀರ್ ಹಾಕ್ತಾಳ. ಹೌದ್ರಿ ಸರ. ಆ ಹೆಣ್ಣು ಮಗಳು ಹೇಳಿದಳು, ಏನ್ ಹೇಳ್ತಾಳ್ರಿ? ಸತ್ತವನ ಮದುವೆ ಆಗಬೇಕಂತ ನನ್ನ ಆಸೆ ಆಗ್ಯದ, ಅವನು ಮದುವೆ ಆಗ್ತನು ಅಂತ ಹೇಳಿಲ್ಲ. ಅದಕ್ಕೆ ತಮ್ಮ ಹೆಣ್ಣಿನ ನೆಲಿ, ನೀರಿನ ನೆಲಿ, ಕುದುರೆ ನೆಲಿ ಯಾರಿಗೆ ತಿಳಿದಿಲ್ಲ ಅಂತ. ಯಾರಿಗೂ ಗೊತ್ತಾಗಿಲ್ಲ. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರಂದ್ರ ಹೌದು ಯಾವುದು ಅವರಿಗೆ ಅಸಾಧ್ಯವಲ್ಲ, ಸಾಧನೆ ಮಾಡಿ ತೋರಿಸ್ತಾರ ಅವ್ರು. ಹೌದ್ರಿ ಸರ. ಆ ಹೆಣ್ಣು ಮಗಳು ಒಪ್ಪಿಕೊಂಡ್ಲು.
ಆ ರಾಜನ ಮನೆಗೆ ಹೋದ್ಲು, ಯಪ್ಪ ನಿನ್ನ ಮಗನ ಮದುವೆ ಆಗ್ತಾನ ಅಂತ ಹೇಳಿದ್ಲು. ಹೌದು. ಆಗ ಏನಂತಂದ್ರ ಸುಮ್ಮನೆ ಆ ಮದುವೆ ಆಗ್ತಾನಂತ ಒಪ್ಕೊಂಡ್ಲು. ಹೌದ್. ಇಡೇ ಸಾವಿರಾರು ಹಳ್ಳಿ ಮಂದಿ ಕುಡಿತು. ಆ ಹೆಣ್ಣ ಮಗಳಿಗೆ ಬಾಸಿಂಗ್ ಕಟ್ಟಿದ್ರು, ಕೈಯ ಕಂಕಣ ಕಟ್ಟಿದ್ರು, ಹೌದ್ರಿ ಸರ. ಸತ್ತವಾಗ ಮದುವೆ ಮಾಡಿದ್ರು. ಹೌದ್. ಅರ್ಧ ರಾಜ್ಯಗಳನ್ನೆಲ್ಲ ಬಿಟ್ಟು ಕೊಟ್ಟು ಬಿಟ್ಟ. ಅರ್ಧ ರಾಜ್ಯಗಳನ್ನು ಬಿಟ್ಟು ಕೊಡ ಮುಂದೆ ರಾಜ ವಿಚಾರ ಮಾಡಿದ್ರು, ಮುಂದೆ ಏನ್ ಮಾಡ್ತಾರೆ ಸರ? ನನಗೆ ಮನೆಯಾಗ ಹೆಂಡತಿ ಇಲ್ಲ, ಹೌದು. ಇನ್ನೊಬ್ಬ ಮಗ ಇಲ್ಲ, ಆಕಿ ಮಗಳಿಲ್ಲ, ಹೌದು. ಈ ಆಸ್ತಿ ತಗೊಂಡ ನಾ ಏನು ಮಾಡ್ಲಿ, ಸತ್ತವನ ನನ್ನ ಮಗನ ಮದುವೆ ಆಗಾಕತ್ತಾಳ ಅಂದ ಬೆಳಕ ಅಷ್ಟು ಆಸ್ತಿ ಆಕಿಗೆ ಅಂದವ್. ಹೌದು. ಅಷ್ಟು ಆಸ್ತಿ ಆಕೆ ಹೆಸರಲ್ಲೇ ಬರೆದು ಬಿಟ್ಟು. ಹೌದ್ರಿ ಸರ. ಸಾವಿರ ಹಳ್ಳಿ ಬಡತಿ ಆಗಿಬಿಟ್ಲ, ಸಾವಿರ ಹಳ್ಳಿ ಬಡತಿ. ಹೌದು. ಅಷ್ಟು ಆಸ್ತಿ ಆಕೆ ಹೆಸರಲ್ಲೇ ಬಿಟ್ಕೊಟ್ಟ. ಇನ್ನು ಬಹಳ ದಿನ ಆಗೈತೆ, ಹೆಣ ಆ ಬಾತ ಬಸುತ್ತದ. ಹೌದ್. ಇದನ್ನ ಉದ್ದಕ್ಕ ಒಯ್ಯನು ಅಂತೇಳಿ ಹೆಣ್ಣ ಮಗಳ ಹನಿ ಮೇಗಿನ ಬಾಸಿಂಗ್ ಹಗ್ಗ ಇತ್ತು, ಕೈಯಾಗ ಕಂಕಣ ಹಗ್ಗ ಇತ್ತು. ಹೌದ್ರಿ ಸರ. ಸುಡಗಾಡಕ ತಗೊಂಡ್ ಹೋದ್ರು. ಊತಕ ಹೋದ್ರು. ಆ ರಾಜನ ಮಗನ ರತ್ತಾಪುರ ರಾಜನ ಮಗನ ಮಣ್ಣು ಮಾಡಿದ್ರು. ಮಣ್ಣು ಮಾಡಿ ಸಾವಿರಾರು ಹಳ್ಳಿ ರಾಜರೆಲ್ಲ ತಮ್ಮ ತಮ್ಮ ಮನೆಗೆ ಹೋದ್ರು. ತಮ್ಮ ತಮ್ಮ ಮನೆಗೆ ಹೋದ್ರು ಮಾಸ್ತರ. ಆ ಸ್ಮಶಾನ ಜಾಗದಲ್ಲಿ ಗೋರಿ ಮೇಲೆ ಉಳಿದವ್ರಂದ್ರು ಬರೇ 3 ಜನ ಉಳಿದ್ರು. ಹೌದ್ರಿ ಸರ. ತಾಯಿ, ತಂದೆ, ಆ ಮದುವೆಯಾದ ಹೆಣ್ಣು ಮಗಳು 3 ಜನ ಉಳಿದ್ರು. ಹೌದ್ರಿ ಸರ. ಆ ತಾಯಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ಮಂದಿ ಎಲ್ಲ ಅವ್ರ ಮನೆಗೆ ಹೋದ್ರು. ಹೌದು. ಇಲ್ಲಿದ್ದು ಸುಡಗಾಡದಾಗಿದ್ದು ನೀ ಏನು ಮಾಡಾಕದೆ? ಏನ್ ಮಾಡಾಕಿನಿ? ನೀ ಏನು ಸಾಧನೆ ಮಾಡಾಕದೆ? ಜೀವನ ಇಲ್ಲಿಗೆ ಮುಗಿದು ಹೋಗ್ಯದ. ಹೌದು. ಹೋಗುನು ಬಾ ನನ್ನ ಮಗಳ ಅಂತ ಹೇಳ್ತಾಳ. ಆ ತಾಯಿ ಹೇಳ್ತಾಳ, ಬರಂಗಿಲ್ಲ ಅನ್ಲ. ಬರಂಗಿಲ್ಲ. ನೀವು ಇಲ್ಲಿವರೆಗೆ ನಾನು ಜ್ವಾಕಿ ಜತ್ನ ಮಾಡಿದಿರಿ. ಹೌದು. ನನಗ ಅರ್ಧ ರಾಜ್ಯ ಕೊಡುವಂತ ರಾಜ ಇಡೀ ಆಸ್ತಿನ ಬರೆದು ಕೊಟ್ಟುದಾನ. ಈ ಹಕ್ಕು ಪತ್ರ ತಗೊಂಡ್ ಹೋಗ್ರಿ, ನಿಮ್ಮ ತೂಗು ಮಂಚದ ಮೆಟ್ಟಿ ನೀವು ಜೀವನ ಮಾಡ್ರಿ, ನಾ ಬರಂಗಿಲ್ಲ ಅನ್ಲ. ಹೌದು ಸರ. ಯಾಕ ಅಂದಾಗ ಹೆಣ್ಣು ಮಗಳು ಹೇಳ್ತಾಳ, ಏನ್ ಹೇಳ್ತಾಳ್ರಿ? ಇದೇ ಗೋರಿ ಒಳಗ ನನ್ನ ಮಣ್ಣಾಗಬೇಕನ್ಲಕ್ಕಿ. ಹೌದ್. ಶತ್ರು ಇಲ್ಲೇ ಸಾಯ್ಬೇಕು. ಹೌದು. ಯಾಕಂದ್ರೆ ಸತ್ತವ ರಾಜನ ಮಗ ನನ್ನ ಜೋಡಿ ಹಳ್ಳಿ ಹುಟ್ಟಿ ಬರ್ಬೇಕನ್ಲಕ್ಕಿ. ಹುಟ್ಟಿ ಬರ್ಬೇಕು. ಆ ಹೆಣ್ಣು ಮಗಳು ಆ ಮಣ್ಣು ಮಾಡಿ ಗೋರಿ ಮೇಲೆ ಒಂದು ಕಲ್ಲು ಇಟ್ಟಿರ್ತಾರ ನೋಡಿ, ಕಲ್ಲು. ಹೌದ್ರಿ ಸರ್. ಅದಕ್ಕೆ ಬಸವಣ್ಣ ಅಂತಾರ. ಅದು ಬಸವಣ್ಣ ಅಂತಾರ. ಹೌದು. ಆ ಬಸವಣ್ಣನ ಜಪ ಮಾಡಕತ್ತಿದ್ಲು ಹೆಣ್ಣು ಮಗಳಕ್ಕೆ. ಹೌದು. ಬಸವಣ್ಣನ ಜಪ ಮಾಡಕತ್ತಿದ್ಲು. ಜಪ ಮಾಡಿ 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 ಜೀರ್ಣಾವಸ್ಥೆಗೆ ಬಂಡ್ಲಕ್ಕಿ. ಹೌದು. ಉಸಿರು ಹೋಗೋ ನಿಂತ ಪರಿಸ್ಥಿತಿಗೆ ಬಂದ್ಲು. ಭಗವಂತಗ ಅರಿವಾಯ್ತು. ಭಗವಂತಗ ಅರಿವಾಯ್ತು. ಬಸವಣ್ಣವ್ರನ್ನ ಕಳೆದು ಹೇಳ್ತಾರ. ಹೌದ್ರಿ ಸರ. ಯಫಾ ನಿನ್ನ ಮೇಲೆ ಒಬ್ಬಾಕಿ ಭೂಲೋಕದಲ್ಲಿ ಭಕ್ತಿ ಮಾಡಕತ್ತದ. ಆಕಿ ಏನು ಕೇಳ್ತಾಳಲ್ಲ, ಇಲ್ಲನ ಬೇಡ ಕೊಟ್ಟ ಬಾ ಅಂತೇಳಿ ಭಗವಂತ ಕಳಿಸಿದ. ತೆಳಗಿಳಿದು ಬಂದು ಬಸವಣ್ಣವ್ರು ಬಂದಕ್ಕಿಗೆ ಭೇಟಿ ಆದ್ರ. ಇವಾನಿ ಯಾಕೆ ವ್ರತ ಮಾಡಕತ್ತಿ ಅಂದ ಬೆಳಕ, ಇಲ್ಲಿಯಪ್ಪ ನಂದು ಹಿಂಗಾಗ್ಯದ, ಬಡತಾಣ ಮನೆ ಆಸ್ತೇಕ ನನ್ನ ತಾಯಿ ತಂದೆ ಜ್ವಾಕಿ ಮಾಡೋ ಭಾರ ನನ್ನ ಮೇಲೆ ಇತ್ತು. ಹೌದ್ರಿ ಸರ್. ಜ್ವಾಕಿ ಮಾಡೋ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಗೆ ಸಿಕ್ಕೊಂಡನು. ಆದ್ರೂ ನನ್ನೇನ ಜೀವನ ಉಳಿಸಬೇಡ, ನಾನು ಲಾಸ್ಟ್ ಫೈನಲ್ಗೆ ಬಂದನು. ನನ್ನ ಗಂಡನ ಬದುಕಿಸಿ ಕೊಡುವಂಗಿತ್ತಂದ್ರೆ ನನಗೆ ಆಶೀರ್ವಾದ ಮಾಡ. ಹೌದು. ಇರ್ಲಿಕ್ಕಂದ್ರೆ ಬ್ಯಾಡ ಅಂದ್ಲು. ಆ ಹೆಣ್ಣು ಮಗಳ ಭಕ್ತಿಗೆ ಮೆಚ್ಚಿ, ನಿನ್ನ ಭಕ್ತಿಗೆ ಮೆಚ್ಚಿದನು. ನಿನ್ನ ಗಂಡ ಪುನರ್ಜನ್ಮಾಗಿ ಹುಟ್ಟಿ ಬರಲಿ ಅಂತೇಳಿ ಗಂಡಗ ಆಶೀರ್ವಾದ ಮಾಡಿವಳು. ಗಂಡಗ ಆಶೀರ್ವಾದ ಮಾಡಿ ನಿನ್ನ ಹನಿ ಮೇಗಿನ ಬಾಸಿಂಗ ಕೈಲಾಸದಾಗ ಚವಳಿನ ಕೊಂಡಾಗಿ ಉಳಿಲಿ. ನಿನ್ನ ಕೊಳ್ಳಾಗ ಕಟ್ಟಿದಂತ 3 ಗಂಟಿನ ದಾರ ಈ ಸದ್ಯ ಭೂಲೋಕದಾಗ ನೋಡಿಲಿ, ಮುಗುಲಲ್ಲಿ 3 ತಾಳು ಕೂರಿಗೆ ಆಗಿ ಉಳಿಲಿ. ಹೌದು. ಆ ಹೆಣ್ಣು ಮಗಳಿಗೆ ಆಶೀರ್ವಾದ ಮಾಡಿ, ಹೌದ್ರಿ, ಹೆಣ್ಣು ಮಗಳ ಸಪ್ತ ಗಂಡನ ಕರ್ಕೊಂಡು ಹಳ್ಳಿ ತನ್ನ ಮನೆಗೆ ಬಂದಂತ ಈ ಶುದ್ಧ ಕಲಿಯುಗದಾಗ ಹೆಣ್ಣು ಮಕ್ಕಳು ಇಂಥವ್ರದಾರ. ಹೌದಿಲ್ಲ? ಹೌದು. ಇವ್ರು ಹೇಳಿದ್ರು ಗಂಡ ದೇವರನ್ನ. ಹೌದು. ಇವ್ರು ಹೇಳಿದ್ರು ಆ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡನ ಜ್ವಾಕಿ ಮಾಡಿದಳು. ಜ್ವಾಕಿ ಮಾಡವ್ರ ನಾವೇ. ಹೌದು. ನಿಮಗೆ ನಿಗಂಗಿಲ್ಲ. ಅದ್ರಾಗ ಒಬ್ಬ ಇನ್ನೊಬ್ಬ ಹೇಳಕತ್ತಿದ, ಅವ್ ಬೇರೆ ಎಲ್ಲ ನೀವು ಕುಡಿದ ನಿಷೇಧಾಗ ಅಲ್ಲೇ ಇಲ್ಲೇ ಅಡ್ಡಾಡಿ ಬರ್ತೀರಿ, ನಿಮ್ದಲ್ಲಿ ಕಾಲು ತೊಳಿಬೇಕು. ಅವ್ ಹೇಳಕತ್ತಿದ್ದ ಮಾವ, ಗಂಡನ ಸೇವೆ ಹೆಂಗ್ ಮಾಡ್ಯಾಳ ನೀ ಹೆಂಗ ಮಾಡಬೇಕು. ಹೌದು ಅಂತ ಹೇಳಿದ್ರು. ಅವ ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಮಲ್ಲಯ್ಯನ ಗುಡಿಯಾಗಷ್ಟ ಅವನು ಜೀವನ ಇತ್ತು. ಹೌದು. ಹೌದಿಲ್ಲ? ಅಂದಾಗ ತಮ್ಮ ಅವರಿಗೆ ದೇವರ ಭೇಟಿಯಾಗಿದ್ದಾನ. ಅದು ಯಾರಿಂದ ಅಂದ್ರೆ ಹೆಣ್ಣು ಮಕ್ಕಳಿಂದ ನಿಮಗೆ ದೇವರ ಭೇಟಿಯಾಗಿದ್ದಾನ. ಹೌದ್ರಿ ಸರ. ಹೌದಿಲ್ಲ? ಹೇಮರೆಡ್ಡಿ ಮಲ್ಲಮ್ಮ ಸತ್ಯ ಸಾವಂತ್ರಿ, ಮಹಾಸತಿ ಅನಸಿವೆ. ಹೌದು. ನಮ್ಮಂತ ಹೆಣ್ಣು ಮಕ್ಕಳು ಭೂಮಿ ಮೇಲೆ ಎಷ್ಟೋ ಮಂದಿ ಪವಾಡ ಮಾಡಿ ಹೋಗಿದ್ದಾರೆ. ಪವಾಡ ಮಾಡ್ಯಾರ. ಹೌದಿಲ್ಲ? ಹೌದು. ಆಮೇಲೆ ಇನ್ನೊಂದು ಮಾತು ಹೇಳಿದ ಮಾಸ್ತರ್, ಇವು ಮತ್ತೇನ್ ಹೇಳಾಕ್ತಾರೆ ಸರ್ ಅವ್ರ, ನಿನಗೆ ಕೂಸು ತಯಾರಾಗಬೇಕಂದ್ರೆ ಜರ ಎಂಬು ಚೀಲ ಕೊಟ್ಟಾರ ನಾವು ಅಂತ ಹೇಳಿದ. ಹೌದು. ಬ್ರಹ್ಮದೇವರ ಆ ಚೀಲ ಕೈಯಾಗಿ ಹಿಡ್ಕೊಂಡಿದ್ದ. ಹೌದು.
ಬ್ರಹ್ಮದೇವರ ಕೈಯಾಗ ಚೀಲ ಹಿಡ್ಕೊಂಡು ಕೈಲಾಸದೊಳಗೆ ಸಭೆ ಕುಡಿಸಿದ. 3 ಕೋಟಿ ದೇವತೆಗಳ ಸಭೆ ಕುಡಿಸಿದ. ಸಭೆ ಕುಡಿಸ್ಯಾರಲ್ಲ, ಕೂಡಿಸಿ ಏನ್ ಹೇಳಿದಂದ್ರ ಈ ಚೀಲ ಯಾರು ಇಟ್ಕೊಂತೀರಿ ಅಂತ ಕೇಳಿದ. ಗಂಡ ಮಕ್ಕಳು ನಮಗ ಆಗಂಗಿಲ್ಲ ಅಂತ ಹೇಳಿದ್ರು. ಒಬ್ರು ಮುಂದಕ್ಕೆ ಬಂದಿಲ್ಲ. ಫಸ್ಟ್ ನಿಮ್ಮದೇ ಪಾಳೆ ಇತ್ತಲ್ಲಿ. ಹೌದು, ಆ ಚೀಲ ನೀವ ಇಟ್ಕೊಂಡ್ರಿ ಅಂದ್ರೆ ನೀವು ಬಸರಾಗಿ ಮಕ್ಕಳ ಹಡಿತಿದ್ರಿ. ಹೌದಾ ಸರ? ಆ ಗಂಡ ಮಕ್ಕಳು 33 ಕೋಟಿ ದೇವತೆಗಳು ನಮಗೆ ನೀಗಂಗಿಲ್ಲ. ಚೀಲ ಭೂಮಿ ತೂಕೋದಷ್ಟು ವಜ್ಜದ ಚೀಲ ಇಟ್ಕೊಳ್ಳ ಅಂದ್ಲ ಅವ್ರು. ಹೌದ್. ಆಗ ಬ್ರಹ್ಮದೇವರ ಮತ್ತಿನ್ ಯಾರು ಇಟ್ಕೊಂತೀರಿ ಅಂದಾಗ ನಮ್ಮ ಅವ್ವ ಹೇಳಿದ್ಲು, ಆ ಚೀಲ ನಾ ಇಟ್ಕೊಂತನು ಅಂತ ಹೇಳಿದ್ಲು. ಹೌದ್ರಿ ಸರ? ಇದು ಭೂಮಿ ತೂಕೋದಟ್ಟು ವಜ್ಜದ. ಈ ಚೀಲ ನೀ ಹೆಂಗ್ ಇಟ್ಕೊಂತಿ ಅಂದ್ರ ಭೂಮಿ ತೂಕದಟ್ಟು ವಜ್ಜೆ ನಾನು ಅದನ್ನ ಅನ್ಲಿಕ್ಕೆ ಹೆಣ್ಣು. ಹೌದು, ಈ ಭೂಮಿ ತೂಕದಟ್ಟು ಹೆಣ್ಣ ವಜ್ಜದ ನಾನು. ವಜ್ಜದ ಆ ಚೀಲ ಇಟ್ಕೊಂಡು ಆ ಚೀಲದೊಳಗೆ ನಾವು ಮಕ್ಕಳ ತಯಾರು ಮಾಡ್ತೀವಿ. ಹೌದು, 3 ತಿಂಗಳ ಮುಟ್ಟಿಗೆ ಆಕಾರ ಆಗ್ತದ, 4 ತಿಂಗಳಿಗೆ ಅವಯವಗಳು ಮೂಡ್ತಾವ. ಹೌದು, 5 ತಿಂಗಳಿಗೆ ಸಂಪೂರ್ಣ ಕೂಸಿಗೆ ರೂಪ ಬರ್ತದ. 7 ತಿಂಗಳಿಗೆ ದಾರಗಳು ತಯಾರಾಗ್ತಾವ. ಹೌದು, ಹೌದಿಲ್ಲ? 9 ತಿಂಗಳು 9 ದಿನ ಮುಗಿದು ಬಂದ್ರೆ 9 ಗಂಡ ಅಂದ್ರೆ ಗಂಡ ಹಿಡಿತೀವಿ, ಹೆಣ್ಣಂದ್ರೆ ಹೆಣ್ಣ ಹಿಡಿತೀವಿ. ಹೌದಾ? ಬಲಗಾಡಿ ಉಲಕಾಕತ್ತೆ ಅಂದ್ರೆ ಗಂಡ ಹಿಡಿತೀವಿ, ಎಡಗಾಡಿ ಉಲಕಾಕತ್ತೆ ಅಂದ್ರೆ ಹೆಣ್ಣ ಹಿಡಿತೀವಿ. ಹೆಣ್ಣ ಹಿಡಿತೀವಿ. ಎಡಗಾಡೆ ಕುಚ್ಚ ಹೋಗುತ್ತೆ ಅಂದ್ರೆ ಗಂಡ ಹಿಡಿತೀವಿ, ಬಲಗಾಡೆ ಕುಚ್ಚ ಹೋಗುತ್ತೆ ಅಂದ್ರೆ ಹೆಣ್ಣ ಹಿಡಿತೀವಿ. ಇದೇ ಪ್ರಶ್ನೆ ನಿನ್ನ ಮಾಡೀನಿ ಆಗಲೇ. ಹೌದು, ನಾ ಹಿಡಿತೀನಂತ ನೀ ಹಾಡದೆ ಅಂದ್ರೆ ನಿಂದ ಹರ್ರ ಹನ್ನೆರಡಾಕತ್ತೆ ಅಂತ ಹೇಳಿ. ಹನ್ನೆರಡಾಕತ್ತಂತ ಹೇಳಿದ್ದ ಆಗ ನಿನಗೆ. ಹೌದಿಲ್ಲ? ಹೌದು. ನನ್ನ ಮಕ್ಕಳು ನಾವು ಅಲ್ಲಿ ಅಲ್ಲಿ ಮಕ್ಕಳ ಹಿಡಿತೀವಿ, ಕೋದ ತೆಗೆದ್ರು ಮಕ್ಕಳ ಹಿಡಿತೀವಿ. ಹೌದು, ಹೌದಿಲ್ಲ? ಹೆಣ್ಣ ಮಕ್ಕಳಲ್ಲಿ ಗಂಡ ಮಕ್ಕಳು ಅಷ್ಟೇ ಇದ್ರಿ, ಹೆಣ್ಣು ಮಕ್ಕಳು ಅಷ್ಟೇ ಇದ್ರಿ, ಯಾರಿಗೆ ಪೆಟ್ಟು ಹತ್ತಬಾರದು. ಹೌದ್ರಿ ಸರ? ಒಬ್ಬಾಕಿ ಹೆಣ್ಣು ಮಗಳು ತನ್ನ ಜೀವಾರು ಕೊಟ್ಟಾರ ಮನೆಗೆ ದೀಪ ಹಚ್ತಾಳೆ, ಎಚ್ಚರ ಇರ್ಬೇಕಿದು. ಹೌದು, ಜೀವ ಕೊಟ್ಟಾರು ದೀಪ ಹಚ್ತಾಳ. ಮುಂದೆ ಕೂಸು ಹುಡುತ್ತದ. ಹೌದು, ಹಿಂದೆ ತಾಯಿ ಹೆಣ ಬೀಳ್ತದ. ಹೌದ್ರಿ ಸರ? ಆದ್ರೂ ಮಗುವಿಗೆ ಜನ್ಮ ಕೊಟ್ಟು ತನ್ನ ಪ್ರಾಣ ಕೊಟ್ಟು ಮಗುವಿಗೆ ಜನ್ಮ ಕೊಟ್ಟಂತ ಈ ಸದ್ದ ಹೆಣ್ಣು ಮಕ್ಕಳು ಈ ಸದ್ದ ಭೂಲೋಕದಲ್ಲಿ ಅದಾರ, ಭೂಮಿಯಾಗ ಅದಾರ. ಹೌದಿಲ್ಲ? ಹೌದು. ಈ ಮುಂದಿನ ಫಲಕ್ಕೆ ನೀ ಏನ್ ಬರ್ಬೇಕಂದ್ರೆ ನಮ್ಮ ಅಪ್ಪನೂ ಒಬ್ಬ ಹಡದಾನ, ಮುಂದೆ ಕೂಸು ಹುಟ್ಟದ, ಹಿಂದೆ ಸತ್ತಾನಂತ ಹೇಳಪ್ಪ ನೋಡೋಣ. ಗೊತ್ತಾಕತ್ತೆ. ಹೇಳ್ತೀವ? ಹೇಳ್ತಾರಲ್ಲ. ನಾನು ಗಂಡು ಮಕ್ಕಳನ್ನ ಸುಮಾರು ಮಾಡಾಕತ್ತಿಲ್ಲ. ಹೌದು, ಆ ಮನೆಗೆ ದೀಪ ಹಚ್ಚಕತ್ತದನ್ನ ದೀಪ. ಹೌದಲ್ಲ? ಹೌದು. ಆಗ ಕುಂತಾದೇವಿ ಹೇಳಿದಳು, ಏನ್ ಹೇಳ್ತಾಳ? ಗಾಂಧಾರಿ ಹೊಟ್ಟಿಲಿ 101 ಮಂದಿ ಕೌರವರು ಜನನಾಗಿದ್ದಾರೆ. ಹೌದು, ಹೌದಲ್ಲ? ಆ ಮನೆಗೆ ಅವ್ರ ದೀಪ ಹತ್ತಿ ನಿನ್ನ ಮದುವೆ ಮಾಡ್ಕೊಂಡು 8 ವರ್ಷ ಆತು, ನೀವು 1 ದಿನ ಬೋಕ್ ಕೊಡವಲ್ಲಿ ಅಂದಾಗ ಆ ಪಾಂಡುರಾಜ ಹೇಳ್ತಾನ, ನಿಮ್ಮ ಕೂಡ ಬೋಕ್ ಕುಡ್ರಿ ನನಗೆ ಮರಣ ಐತಿ ಅಂದವ್. ಹೌದು, ಅಲ್ಲಪ್ಪ ಮರಣ ಇದ್ರ ಮದುವೆ ಯಾಕಾಗಬೇಕು? ಯಾಕಾಗಬೇಕು? ಮರಣ ಹೆಂಗಿತ್ತಂದ್ರ ಆ ಪಾಂಡುರಾಜ ಒಂದು ಸಂದರ್ಭದಲ್ಲಿ ಬ್ಯಾಟಿ ಆಡಕ್ ಹೋಗಿದ್ದ. ಇಬ್ರು ಋಷಿಮುನಿಗಳ ಚಿಗರಿ ಬೇಸ ಧಾರಣೆ ಮಾಡ್ಕೊಂಡು ಬೋಕ್ ಕೂಡ್ತಾ ಇದ್ರು. ಹೌದ್ರಿ ಸರ? ಬೋಕ್ ಕೂಡೋ ಸಂದರ್ಭದಾಗ ಬಾಣ ಹೂಡಿ ಅವ್ರನ್ನ ಪ್ರಾಣ ಹತ್ಯೆ ಮಾಡಿದ. ಅವ್ರಿಬ್ರು ಕೂಡಿ ಶಾಪ ಕೊಟ್ರು ಇವ್ರಿಗೆ. ಹೌದ್ರಿ ಸರ? ಋಷಿಮುನಿಗಳ ರೂಪ ಧಾರಣೆ ಮಾಡ್ಕೊಂಡು ಶಾಪ ಕೊಟ್ರು. ಯಾವಾಗ ನಮ್ಮನ್ನು ಬೋಕ್ ಕೂಡುವಾಗ ನಮ್ಮ ಪ್ರಾಣ ಹತ್ಯೆ ಮಾಡಿ ಅಂದ ಬಳಕ ಹೌದು ನಿನ್ನ ಹೆಂಡ್ರ ಕೂಡ ನೀವು ಬೋಕ್ ಕೂಡುವಾಗ ನಿನಗೆ ಮರಣ ಆಗಲಿ ಅಂತ ಶಾಪ ಕೊಟ್ಟಿದ್ರು. ಹೌದು, ಅದಕ್ಕೆ ಪಾಂಡುರಾಜ ಕುಂತಾದೇವಿ ಕೂಡ ಬೋಗ್ ಮಾಡುದಿಲ್ಲ, ಸನೇಕ್ ಬಂದಿಲ್ಲ, ಮಾದರಿ ಜೋಡಿನೂ ಬೋಗ್ ಮಾಡುದಿಲ್ಲ. ಹೌದ್ರಿ ಸರ್? ಆದ್ರೂ ಕುಂತಾದೇವಿ 5 ಮಂದಿ ಗಂಡು ಮಕ್ಕಳು ಹಡ್ದಾರ. 5 ಮಂದಿ ಗಂಡು ಮಕ್ಕಳು ಇಡೋ ನಮ್ಮ ಭಾರತ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ತಮ್ಮದಲ್ಲಿ ರಾಜಕೀಯ ಮಾಡಕತ್ತಿದ್ದಾರೆ ಈ ಕಲಿಯುಗದಾಗ. ಹೌದು, ಇವು ನನ್ನ ಮಕ್ಕಳ ಶ್ರದ್ಧ. ಹೌದು, ಹೌದಿಲ್ಲ? ಒಬ್ಬೊಬ್ಬರು ಒಂದು ರಾಜ್ಯಭಾರ ಮಾಡಕತ್ತಿದ್ದಾರೆ. ಅರ್ಜುನ, ಭೀಮ, ನಕುಲ, ಸಹದೇವ, ಕರ್ಣ, ದ್ರೌಪದಾದೇವಿ. ಹೌದು, ಹೌದಲ್ಲ? ಅದಲ್ಲ ಈ ಶ್ರದ್ಧ ಕಲಿಯುಗದಾಗ ಅದಾರ. ನನ್ನ ಮಕ್ಕಳು ಅದಾರು. ಮುಂದಿನ ಪಾಳ್ಯಕ್ಕೆ ನಿನ್ನ ಮಕ್ಕಳು ಎಲ್ಲಿದಾರು? ಹೌದಿಲ್ಲ? ಹುಡ್ಕೊಂಡು ಬರ್ಬೇಕು. ಹುಡ್ಕೊಂಡು ಬಾ. ಇರ್ಲಿಕ್ಕಂದ್ರೆ ಒಟ್ಟ ಮುಂದಿನ ಪಾಳ್ಯಕ್ಕೆ ನೀ ಹೆಂಗ್ ಬರ್ತಿ ಹೆಂಗ ನಂಬರ್ ಹಚ್ಚನು. ಹೌದ್ರಿ ಸರ? ಹೌದಿಲ್ಲ? ಅದಕ್ಕೆ ನಮ್ಮ ಬಹಳ ಮಾತಾಡಿದ ಆಗೋದು ಬೇಡ. ಹೌದ್ರಿ ಸರ? ಹೌದಿಲ್ಲ? ಈ ಕಲಿಯುಗದಲ್ಲಿ ನಮ್ಮದೊಂದು ಘರ್ಷಣೆ ಬರ್ಕೋರಿ. ಈ ಕಲಿಯುಗದಲ್ಲಿ ಮಾನವ ಜನರು ಈ ಕಲಿಯುಗದಲ್ಲಿ ಮಾನವ ಜನರು ಏನು ಮಾಡಬಾರದು? ಈ ಕಲಿಯುಗದಲ್ಲಿ ಮಾನವ ಜನರು ಏನ ಮಾಡಬಾರದು? ಅದಕ್ಕೆ ನಮ್ಮ ನೋಡಿಲಿ ಹಾಲು ಬಂದಿದ್ದು ಸುದ್ದಿ ಕೇಳಕತ್ತದಾರ. ಹೌದು, ಹೌದಿಲ್ಲ? ಹಾಗಾದ್ರೆ ಒಂದು ಮಾತು ಹೇಳಿ ನಾನು. ಏನ್ರಿ ಅದ? ಎಲ್ಲಿ ಗಂಡ ಭೋಗ ಮಾಡಿಲ್ಲ. ಹೌದು, ನನ್ನ ಮಕ್ಕಳಕ್ಕ ಬಂದಿಲ್ಲ. ಹೌದಾ? ನನ್ನ ಮುಟ್ಟಿಲ್ಲ, ಎಲ್ಲ ಕೊಟ್ಟಿಲ್ಲ. ಹೌದು,
ಆದ್ರೂ 5 ಮಂದಿ ಮಕ್ಕಳ ಹಡ್ದು ನನ್ನ ಮನ್ಯಾಗ ಹಾಲು ಬಂದ ಅಡಿದು ಬಿಟ್ಟಿಲ್ಲ. ಹೌದಿಲ್ಲ ಹೌದ್ರಿ ಸರ. ಮಲಿ ಕುಡಿಸೋದು ಬಿಟ್ಟಿಲ್ಲ. ಆಹಾ ಮಲಿ ತಯಾರು ಮಾಡಿದಕ್ಕೆ ನಾನು, ಕಾಲು ತಯಾರು ಮಾಡಿದಕ್ಕೆ ನಾನು, ಮಲಿ ಕುಡಿಸಿದಕ್ಕೂ ನಾನು. ಹೌದ್ರಿ ಸರ. ಹೌದಿಲ್ಲ ಹೌದ್. ಇವ್ ಹೇಳ್ತಾನಂದ್ರ ನಾ ಮುಟ್ಟಿದಾಗ ನಿನ್ನ ಮನ್ಯಾಗ ಹಾಲು ಬಂದಾವು ಅಂತ ಒಂದು ಪದ್ಧತಿ. ಆಹಾ ಹೌದಿಲ್ಲ ಹೌದ್. ಇಲ್ಲಿ ಪಾಂಡುರಾಜ ಭೋಗ ಮಾಡಿಲ್ಲಲ್ಲ. ಏನ್ ಮಾಡುದೀಗ? ಹೌದಿಲ್ಲ ಇಲ್ಲಿ ಭೋಗ ಕುಡಿಲ್ಲ ಅವ. ಹೌದ್. ಭಾ ಅಂದ್ರು ಅಲ್ಲೇ ನಾ ಕತ್ತಿದ. ಆಹಾ ಹೌದಿಲ್ಲ ಹೌದು. ಅದಕ್ಕೆ ತಮ್ಮ ಇತ್ತಿದ್ಲಾಗೆ